ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದ ಕೆರೆಯ ದಡದಲ್ಲಿ ಅನ್ನುವಂತಹ ಕಥೆಯನ್ನು ನೋಡೋಣ. ಇದಕ್ಕಿಂತ ಮೊದಲು ನಾನು ಮಾನಿಟರ್ ಮತ್ತು ಕುಕ್ಕುಟ ಪಿಶಾಚ, ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಕುಕ್ಕುಟ ಪಿಶಾಚ ಮತ್ತು ಮಾನಿಟರ್ ಈ ಕಥೆಯನ್ನು ಈಗಾಗಲೇ ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಪೂರ್ಣಚಂದ್ರ ತೇಜಸ್ವಿಯವರು ಈ ಕಥೆಯ ಮೂಲಕ, ಅಂದರೆ ಕೆರೆಯ ದಡದಲ್ಲಿ ಈ ಕಥೆಯ ಮೂಲಕ ಪ್ರಕೃತಿಯ ಜೀವಿಗಳ ಜೀವನಾಡಿಯಾದಂತಹ ಕೆರೆಯ ಸುತ್ತಮುತ್ತ ವಾಸಿಸುವ ಜೀವಿಗಳ ಜೀವನ ಕ್ರಮವನ್ನು ಈ ಲೇಖನದಲ್ಲಿ ಹೇಳ್ತಾರೆ ಅವರು. ಅಂದರೆ ಆ ಜೀವಿಗಳ ಜೀವನ ಕ್ರಮ, ಆಹಾರ ಪದ್ಧತಿ, ಹಾಗೆ ಸ್ವರಕ್ಷಣೆಗಾಗಿ ಯಾವ ಕ್ರಮವನ್ನು ಅನುಸರಿಸ್ತದೆ ಅನ್ನುವಂಥದ್ದನ್ನು ಈ ಲೇಖನದಲ್ಲಿ ಪ್ರಸ್ತುತಪಡಿಸ್ತಾರೆ. ಹೀಗೆ ಈ ಲೇಖಕರು ಪೂರ್ಣಚಂದ್ರ ತೇಜಸ್ವಿಯವರ ಈ ಲೇಖನವನ್ನು ಓದಿದಾಗ ಪರಿಸರದ ಜೀವರಾಶಿಗಳ ಬಗೆಗೆ ತೇಜಸ್ವಿಯಲ್ಲಿ ಇರುವಂತಹ ಕುತೂಹಲ, ಕಾಳಜಿ ಇವುಗಳನ್ನು ನೋಡುವಾಗ ಒಂದು ರೀತಿಯಲ್ಲಿ ಆಶ್ಚರ್ಯ ಹುಟ್ಟುತ್ತದೆ. ವಿದ್ಯಾರ್ಥಿಗಳೇ, ಈ ಕೆರೆಯ ದಡದಲ್ಲಿ ಈ ಲೇಖನಕ್ಕೆ ಸಂಬಂಧಿಸಿದ ಹಾಗೆ 3 ಪ್ರಶ್ನೆಗಳಿವೆ ನೋಡಿ, ಸರಿಯಾಗಿ ಕೇಳಿಸಿಕೊಳ್ಳಿ. ಮೊದಲ ಪ್ರಶ್ನೆ, ಕೆರೆಯ ದಡದಲ್ಲಿ ಕಥೆಯ ಆಶಯವೇನು, ವಿವರಿಸಿರಿ. ಎರಡನೇ ಪ್ರಶ್ನೆ, ಕೆರೆಯ ದಡದಲ್ಲಿ ಕಥೆಗಾರರು ಕಂಡ ವಿಶಿಷ್ಟ ಚಟುವಟಿಕೆಗಳನ್ನು ಸಂಗ್ರಹಿಸಿ ಬರೆಯಿರಿ. ಮೂರನೇ ಪ್ರಶ್ನೆ ನೋಡಿ, ಪ್ರಾಣಿ ಪಕ್ಷಿಗಳು ಜಲಚರಗಳು ಆಪತ್ಕಾಲದಲ್ಲಿ ಆತ್ಮರಕ್ಷಣೆ ಮಾಡಿಕೊಳ್ಳಲು ಅನುಸರಿಸುವ ಕ್ರಮಗಳನ್ನು ಕೆರೆಯ ದಡದಲ್ಲಿ ಕಥೆಯ ಆಧಾರದ ಮೇಲೆ ಚರ್ಚಿಸಿರಿ. ವಿದ್ಯಾರ್ಥಿಗಳೇ, ಲೇಖಕರು ಹೇಳ್ತಾರೆ, ಆ ಗೋಣಿಬೀಡು ಸಂತೆ ಸಾಧಾರಣವಾಗಿ ಗುರುವಾರ ನಡೀತದೆ. ಆವಾಗ ಹೆಚ್ಚಿನ ಕೆಲಸಗಳಿಗೆಲ್ಲ ರಜೆ ಇರ್ತದೆ. ಆದರೆ ಅಂದು ತೋಟಕ್ಕೆ ರಜೆ, ಯಾಕಂದರೆ ಅಲ್ಲಿಯ ಕೆಲಸಗಾರರೆಲ್ಲ ಈ ಸಂತೆಗೆ ಹೋಗಿರ್ತಾರೆ. ಹಾಗಾಗಿ ಆವತ್ತು ಬಿಡುವಿದೆ, ಹೇಗೆ ಕಾಲ ಕಳೆಯೋದು ಅನ್ನುವಂತಹ ಚಿಂತೆ ಲೇಖಕರಿಗೆ ಕಳೆದ 25 ವರ್ಷಗಳಿಂದಲೂ ಬರಲಿಲ್ಲಂತೆ. ಯಾಕಂದರೆ ಸಾಧಾರಣದವರಿಗಾದರೆ ಒಂದು ರಜೆ ಇದ್ದರೆ ಹೇಗೆ ದಿನ ಕಳೆಯೋದು ಅನ್ನುವಂಥ ಒಂದು ಚಿಂತೆ ಇರ್ತದೆ. ಆದರೆ ತೇಜಸ್ವಿ ಅವರು ಹಾಗಲ್ಲ, ಅವರಿಗಿಂತಹ ಚಿಂತೆ ಇರಲಿಲ್ಲ. ಯಾಕಂದರೆ ಅವರು ಸಾಯಂಕಾಲ ನಿದ್ದೆ ಬರುವವರೆಗೆ ತಲ್ಲೀನನಾಗುವಂತೆ ಅವರ ಸುತ್ತಮುತ್ತ ಏನಾದರೂ ಒಂದು ರೋಮಾಂಚಕಾರಿಯಾದಂತಹ ಒಂದು ಘಟನೆಗಳು ನಡೀತಾ ಇರ್ತವೆ. ಅವರು ಹೇಳ್ತಾರೆ, ಅವರು ಒಮ್ಮೆ ನಿಮ್ಗೆ ಗೊತ್ತಿದೆ, ಕಿವಿ ಅಂದರೆ ಅವರ ನಾಯಿಯ ಹೆಸರು, ಮನೆಯ ಮೆಟ್ಟಿಲನ್ನು ಇಳಿದಾಗ ಮಲೆನಾಡಿನ ನಿತ್ಯ ಹರಿದ್ವರ್ಣದ ಕಾಡುಗಳು ಹಸುರಿನ ಜ್ವಾಲೆ ಎದ್ದಂತೆ ಹೊಳೆಯುತ್ತಾ ಇತ್ತಂತೆ. ಮಳೆ ಬರಲಿ ಬಿಡಲಿ, ಮೇ ತಿಂಗಳಲ್ಲಿ ಮಲೆನಾಡಿನ ಹೆಮ್ಮರಗಳು ತಮ್ಮ ವೇಳಾಪಟ್ಟಿ ಪ್ರಕಾರ ಚಿಗುರಿ ಹೂ ಬಿಟ್ಟು ಪ್ರಜ್ವಲಿಸ್ತವೆ. ಅಂದರೆ ಏನೇ ಇರಲಿ, ಮಳೆ ಬರಲಿ ಬರದೇ ಇರಲಿ, ಅಲ್ಲಿ ಆ ಮರಗಳೆಲ್ಲ ತನ್ನಿಂತಾನೇ ಮೇ ಹೊತ್ತಿಗೆ ಹೂ ಬಿಡ್ತಾವಂತೆ. ಈ ಮರಗಳ ಬೇರು ಅವ್ರು ಹೇಳ್ತಾರೆ, ಈ ರೀತಿ ಹಸಿರಿಂದ ಕೂಡಿದಂತಹ ಮರ ಪ್ರತಿ ಸಲವೂ ಸಮಯ ಬರುವಾಗ, ಅಂದರೆ ಕಾಲಕ್ಕೆ ಸರಿಯಾಗಿ ಹೂ ಬಿಡುವಂತಹ ಒಂದು ಕ್ರಮ ಮಾಡ್ತಾ ಇತ್ತು. ಮಳೆ ಬರಲಿ ಬರದೇ ಇರಲಿ, ಅದಂತೂ ಆ ಹೊತ್ತಿಗೆ ಮೇ ಬರುವಾಗ ಮೇ ತಿಂಗಳಲ್ಲಿ ಹೂ ಬಿಡ್ತಾ ಇತ್ತು. ಅದು ಕೂಡ ಲೇಖಕರು ಹೇಳ್ತಾರೆ, ಇಷ್ಟು ಚಿಗುರಿಕೊಂಡು ಹೂ ಬಿಡಬೇಕಾದ್ರೆ ಅಂದರೆ ಮೇಲ್ನೋಟಕ್ಕೆ ಅಲ್ಲೆಲ್ಲ ನೀರು ಹಾಕುವವರಿರಲಿಲ್ಲ. ಬಹುಶಃ ಈ ಮರಗಳ ಬೇರು ನೇರವಾಗಿ ಬೋರ್ವೆಲ್ನ ರಿಂಗ್ಗಳಂತೆ ತೂತು ಕೊರೆದುಕೊಂಡು ನೀರಿರುವಂತಹ ತಳದವರೆಗೆ ಹೋಗಿರ್ಬೋದು. ಹಾಗಾಗಿ ಈ ರೀತಿ ಹೂ ಬಿಡ್ತವೆ, ಅವೆಂದೂ ಕೂಡ ಮಳೆಗಾಗಿ ಕಾಯುವುದಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಲೇಖಕರು ಹೇಳ್ತಾರೆ. ಮುಂದೆ ಲೇಖಕರು ಕಾಲ ಕಳೆಯುವುದು ಹೇಗೆ ಅನ್ನುವಂತಹ ಚಿಂತೆಗಿಂತ ಕಾಲ ಕಳೆದು ಹೋಗ್ತದಲ್ಲ ಅನ್ನೋದೇ ಅವರಿಗೆ ಚಿಂತೆ ಆಗಿತ್ತು. ಅವರ ತೋಟದ ಬೇಲಿಯ ಬಲಕ್ಕೆ ಇದ್ದಂತಹ ಒಂದು ಹಳೆ ಕೆರೆಯ ಹತ್ತಿರ ಲೇಖಕರು ಹೊರಟಿರ್ತಾರೆ. ಮಧ್ಯದಲ್ಲಿ ಮರಕುಟುಕನ ಹಕ್ಕಿ ನಗಾರಿ ಹೊಡೆದಂತೆ ಒಣಗಿದ ಮರದ ಕೊಂಬೆಗೆ ಡಮ 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 ಬಡ್ದದ್ದು ಕೇಳಿಸ್ತದೆ. ಅಂದರೆ ಲೇಖಕರು ಈ ರಜೆ ಸಿಕ್ಕಿದ ತಕ್ಷಣ ಸುಮ್ಮನೆ ಕುತ್ಕೊಳ್ತಾ ಇರಲಿಲ್ಲ. ರಜೆಯ ಬಗ್ಗೆ ಅವರಿಗೇನು ರಜೆಯಲ್ಲಿ ಮಲ್ಕೊಳ್ಳುವ ಹಾಗೇನಿರಲಿಲ್ಲ. ಅವ್ರು ಸೀದಾ ಹೊರಟು ಬಿಡ್ತಾರಂತೆ. ಅವರು ಏನು ಮಾಡ್ತಾರೆ, ರಜೆಯನ್ನು ಹೇಗೆ ಕಳೆಯುವುದು ಅನ್ನುವ ಚಿಂತೆಯ ಬದಲು, ಅಯ್ಯೋ ರಜೆ ಇಷ್ಟು ಬೇಗ ಮುಗಿದು ಹೋಗ್ತದಲ್ಲ ಅನ್ನುವಂಥ ಚಿಂತೆ ಅವರಿಗಿತ್ತು. ಹಾಗಾಗಿ ಅವರು ರಜೆ ಸಿಕ್ಕಿದಾಗ ಹೀಗೆ ಮಾಡ್ತಾಯಿದ್ರಂತೆ. ಅವರು ಅವತ್ತು ಏನು ಮಾಡ್ತಾಯಿದ್ರು, ಅವರ ಮನೆಯ
ಮನೆಯ ಬಳಿ ಹಳೆಯ ಒಂದು ಕೆರೆ ಇತ್ತಂತೆ. ಆ ಕೆರೆ ಹತ್ತಿರ ಹೋಗೋಣ ಅಂತ ನಾಯಿಯೊಟ್ಟಿಗೆ ಹೋಗ್ತಾರೆ. ಅಷ್ಟು ಹೊತ್ತಿಗೆ ಮರದ ಮೇಲೆ ಮರಕುಟಿಗನ ಹಕ್ಕಿ ನಗಾರಿ ಹೊಡೆದ ಹಾಗೆ ಕುಕ್ಕುತ್ತಾ ಇದೆ ಅಂತೆ, ಬಡ್ದದ್ದು ಕೇಳಿಸ್ತದೆ. ಅವ್ರು ಸ್ವಲ್ಪ ಹೊತ್ತು ಅದನ್ನು ನೋಡಲಿಕ್ಕೆ ನಿಲ್ತಾರಂತೆ. ಅವರು ಹೋಗಬೇಕಾಗಿದ್ದಂತಹ ಕಾರ್ಯಕ್ರಮವನ್ನು ಸ್ವಲ್ಪ ತಡ ಮಾಡ್ತಾರೆ. ಅಂದರೆ ಈ ಹಕ್ಕಿಯನ್ನು ನೋಡ್ತಾ ನಿಲ್ಲೋಣ ಅಂತ ಅವರು ನಿಲ್ತಾರೆ. ಅವ್ರು ಹೇಳ್ತಾರೆ, ಆ ಮರಕುಟಿಗನ ಹಕ್ಕಿ ಯಾವ ರೀತಿ ಹೊಡಿತಾ ಇತ್ತು ಅಂದರೆ, ಬಡಿತಾ ಇತ್ತು, ಆ ಮರವನ್ನು ಕುಟ್ಟುತ್ತಾ ಇತ್ತು ಅಂದರೆ, ಒಂದು ಸಲಕ್ಕೆ ಕುಕ್ಕಲು ಶುರು ಮಾಡಿದರೆ ಅದರ ತಲೆ ಕುತ್ತಿಗೆ ಯಾವುದೂ ಕೂಡ ಕಣ್ಣಿಗೆ ಕಾಣ್ತಾ ಇರಲಿಲ್ಲಂತೆ. ಅಂದರೆ ತಲೆಯನ್ನೇ ಸುತ್ತಿಗೆಯ ರೀತಿಯಲ್ಲಿ ಅದು ಮರಕ್ಕೆ ಬಡಿಯಲು ಉಪಯೋಗಿಸ್ತಾ ಇತ್ತು. ಅದನ್ನು ನೋಡಿ ಲೇಖಕರಿಗೆ ಬಹಳಷ್ಟು ಗಾಬರಿ ಆಗ್ತದೆ. ಗಾಬರಿ ಆಗಲಿಕ್ಕೆ ಒಂದು ಕಾರಣ, ಯಾಕಂದರೆ ಅವರು ಹೇಳ್ತಾರೆ, ಅವರು ಒಂದು ಸಲ ಮನೆಯಲ್ಲಿ ಬಾಗಿಲು ದಾಟುವಾಗ ಅಲ್ಲಿಯ ಹೊಸಲು ಇದೆಯಲ್ಲ, ದಾರಂದ ಇದೆಯಲ್ಲ, ಅದು ಅವರಿಗೆ ತಲೆಗೆ ತಾಗ್ತದಂತೆ, ಅವರ ಹಣೆಗೆ ತಾಗ್ತದಂತೆ. ಹಣೆಗೆ ಅದು ಕೂಡ ಮೆಲ್ಲಗೆ ತಾಗಿದ್ದಕ್ಕೆ ತಲೆ ಸುತ್ತಿ ಬಂದು ಕಾಲ್ಗಂಟೆ ಅವರು ಸುಧಾರಿಸ್ಕೊಂಡು ಕೂತ್ಕೊಂಡ್ರಂತೆ. ಆದರೆ ಈ ಹಕ್ಕಿ, ಮರಕುಟಿಗನ ಹಕ್ಕಿ ಬಡಬಡ ಅಂತ ಅಷ್ಟು ಹೊತ್ತು ತಲೆ ಚಚ್ಚಿಕೊಳ್ತಾ ಉಂಟಲ್ಲ, ಅದರ ತಲೆಗೆ ಏನಾಗೋದಿಲ್ವಾ ಅಂತ ಯೋಚನೆ ಮಾಡಿಕೊಂಡೇ ಲೇಖಕರಿಗೆ ತಲೆ ಸುತ್ತಿ ಬಂದಂತಾಯ್ತಂತೆ. ಆ ಹಕ್ಕಿ ಅವ್ರು ಹೇಳ್ತಾರೆ, ಹೀಗೆ ಆ ಮರವನ್ನು ಕುಕ್ಕುತ್ತಾ ಇರುವಂತಹ ಹಕ್ಕಿಯನ್ನು ನೋಡಿದಾಗ ಲೇಖಕರು ಯೋಚನೆ ಮಾಡ್ತಾರೆ, ಆ ಹಕ್ಕಿಯ ತಲೆಯ ಒಳಗಿರುವಂತಹ ಮಿದುಳು ಏನಾಗ್ಬೋದು? ಒಂದು ವೇಳೆ ಆ ಮಿದುಳಿಗೆ ಈ ರೀತಿ ಕುಕ್ಕಿ ಕುಕ್ಕಿ ರಕ್ತಸ್ರಾವ ಆಗಿ ಅದು ಸಾಯದೆ ಉಳಿಯುವುದು ಹೇಗೆ? ಅದಿರಲಿ, ಪುನಃ ಇನ್ನೂ ಹೇಳ್ತಾರೆ, ಈ ಹಕ್ಕಿ ಮರದೊಳಗಿರುವಂಥ ಹುಳುಗಳು ಇಂತಹ ಕಡೆಯೇ ಇದೆ ಅಂತ ಅವುಗಳಿಗೆ ಹೇಗೆ ಗೊತ್ತಾಗ್ತದೆ? ಇದೆಲ್ಲ ಯೋಚನೆ ಮಾಡಿದಷ್ಟು ಸುತ್ತಮುತ್ತಲ ಪರಿಸರ ರಹಸ್ಯಮಯವಾಗಿ ಬಿಡ್ತದೆ ಅಂತ ಲೇಖಕರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಪೊಕ ಹೇಳಿದ ಹಾಗೆ ಇದನ್ನೆಲ್ಲ ಸಂಪೂರ್ಣ, ಅಂದರೆ ಒಬ್ಬ ತತ್ವಜ್ಞಾನಿ ಅವರು ಹೇಳ್ತಾರೆ, ಇದೆಲ್ಲ, ಈ ಪ್ರಕೃತಿಯನ್ನೆಲ್ಲ ಸಂಪೂರ್ಣ ತಿಳಿಯುತ್ತೇನೆ ಅಂತ ಹೋಗೋದು ಮೂರ್ಖತನವೇ ಸರಿ. ಹೀಗೆ ಎಷ್ಟು ಸಿಗ್ತದೋ, ನಮ್ಮ ಅಗತ್ಯಕ್ಕೆ ಎಷ್ಟು ಸಿಗ್ತದೋ ಅಷ್ಟನ್ನು ಮಾತ್ರ ತಿಳ್ಕೊಂಡು ಅಚ್ಚರಿ ಪಡುತ್ತಾ ಇರುವುದು ಒಳ್ಳೆಯದು ಅಂತ ಲೇಖಕರು ಹೇಳ್ತಾರೆ. ಆ ಮರಕುಟಿಗನ ಹಕ್ಕಿಯ ತಲೆಯೊಳಗೆ ಏನೆಲ್ಲ ಉಪಕರಣ ಉಂಟೋ, ಹೇಗೆ ರಚನೆಯಾಗಿದೋ ಅನ್ನುವಂಥದ್ದು ಯಾರಿಗೆ ಗೊತ್ತು ಅಂತ ಹೇಳ್ತಾರೆ. ಕೊಂಚ ಹೊತ್ತು ಅವರು ಆ ಹಕ್ಕಿಯನ್ನು ನೋಡ್ತಾ ಅಲ್ಲೇ ನಿಲ್ತಾರೆ. ಮತ್ತು ಬೇಡ, ಸುಮ್ಮನೆ ಈ ಹಕ್ಕಿಯನ್ನೇ ನೋಡ್ತಾ ನಿಂತು ಕಾಲ ವ್ಯರ್ಥ ಮಾಡುವುದು ಬೇಡ ಅಂತ ಅವರು ಗಟ್ಟಿ ಮನಸ್ಸು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಹೋಗಿ ಮುಂದಕ್ಕೆ ಅವರು ಏನು ಮಾಡ್ತಾರೆ, ಅವರ ತೋಟದ ಬೇಲಿಯ ಬಲಕ್ಕೆ ಇದ್ದಂತಹ ಕೆರೆಯನ್ನು ಲೇಖಕರು ತುಂಬ ದಿವಸದಿಂದ ನೋಡಿರಲಿಲ್ಲಂತೆ. ಅದು ಅವರಿಗೆ ನೆನಪಾಗ್ತದೆ. ಅದರ ಸುತ್ತ, ಆ ಕೆರೆಯ ಸುತ್ತ ಕಾಡು ಗುಲಾಬಿ ಮತ್ತು ಕೆಂಜಿಗೆಯ ಭಯಂಕರ ಪೊದೆಗಳು ದಟ್ಟವಾಗಿ ಬೆಳೆದದ್ರಿಂದ ಅಲ್ಲೊಂದು ಕೆರೆ ಉಂಟು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಒಮ್ಮೆ ಆ ಒಂದು ಪೊದೆಯ ಒಳಗಿಂದ ಅಯ್ಯೋ ಅನ್ನುವಂತಹ ಒಂದು ಆರ್ತನಾದ ಕೇಳಿಸಿದ್ರಿಂದ ಲೇಖಕರು ಏನು ಮಾಡ್ತಾರೆ, ಆ ಗುಲಾಬಿ ಜಿಗ್ಗಿನ ಅಡಿಯಲ್ಲಿ ಎಮ್ಮೆಗಳು ತಿರುಗಾಡಿ ಮಾಡಿದ್ದಂತಹ ಸುರಂಗದಲ್ಲಿ ತೆವಳಿಕೊಂಡು ಲೇಖಕರು ಹೋಗ್ತಾರೆ. ಆ ಸುರಂಗ ನೇರವಾಗಿ ಆ ಕೆರೆಯ ದಡಕ್ಕೆ ಅವರನ್ನು ಕರ್ಕೊಂಡು ಹೋಗಿಬಿಡ್ತದಂತೆ. ಅಲ್ಲಿ ಏನಾಗಿತ್ತು, ಈ ಶಬ್ದ, ಅಯ್ಯೋ ಅಂತ ಶಬ್ದ ಬಂದದ್ದು ಹೇಗೆ ಅಂದರೆ, ನೀರು ಹಾವೊಂದು ದೊಡ್ಡ ಡೊಂಗರು ಕಪ್ಪೆಯನ್ನು ಹಿಡಿದು ನುಂಗಲು ಪ್ರಯಾಸ ಪಡ್ತಾ ಇತ್ತಂತೆ. ತನ್ನ ಬಾಯಿಗಿಂತಲೂ ಬಾಯಿಯ ಉದ್ದಗಲವನ್ನು ಮೀರಿದಂತಹ ಅಷ್ಟು ದೊಡ್ಡ ಒಂದು kg ತೂಕದ ಆ ದಡಿಯ ಕಪ್ಪೆಯನ್ನು ಹಾವು ಹಿಡ್ದಿದಂತೆ, ನೀರು ಹಾವು ಹಿಡ್ಕೊಂಡಿತ್ತಂತೆ. ಕಪ್ಪೆ ಗಾಳಿಯನ್ನು ನುಂಗಿ ಹೊಟ್ಟೆಯನ್ನು ಫುಟ್ಬಾಲ್ನ ರೀತಿಯಲ್ಲಿ ಊದಿಸಿ ನೀರು ಹಾವು ಅದನ್ನು ನುಂಗದ ಹಾಗೆ ಮಾಡಿತ್ತು. ಹಾಗಾಗಿ ಅದೇ ನುಂಗದ ಹಾಗೆ ಮಾಡಿ ಅದು ಅಯ್ಯಯ್ಯೋ ಅಂತ ಅದು ಕೂಗ್ತಾ ಇತ್ತು. ನೀವೆಲ್ಲ ಕೇಳಿರ್ಬೋದು, ಕಪ್ಪೆಯನ್ನು ಹಾವು ಹಿಡಿದಾಗ ಕಪ್ಪೆ ಎಷ್ಟು ಗಟ್ಟಿ, ಕೆಲವೊಮ್ಮೆ ಮನುಷ್ಯರ ರೀತಿಯಲ್ಲೇ ಇರ್ತದೆ, ಆ ರೀತಿ ಕೂಗ್ತಾ ಇತ್ತಂತೆ. ಹೀಗೆ ಲೇಖಕರನ್ನು ನೋಡಿದಂಥ ಹಾವು, ಆ ನೀರು ಹಾವು ಕೂಡಲೇ ಆ ಕಪ್ಪೆಯನ್ನು ಬಿಟ್ಟು ಹೊರಟು ಹೋಗ್ತದಂತೆ. ಆ ಕಪ್ಪೆ ಏನು ಮಾಡ್ತದೆ, ಬಚಾವಾಗುವುದನ್ನು ಬಿಟ್ಟು ಲೇಖಕರನ್ನು ನೋಡ್ತಾ ಕೂತ್ಕೊಳ್ತದಂತೆ. ಹೀಗೆ ಲೇಖಕರು ಹೇಳ್ತಾರೆ, ಅದು ಯಾವುದೋ ಒಂದು ಹಳೆಯ ಕೆರೆ, ಅದರ ಸುತ್ತ ಆ ಒಂದು ಕೆರೆ ಕಾಣಿಸದೇ ಇದ್ದಷ್ಟು ಈ ಗುಲಾಬಿ ಪೊದೆಗಳೆಲ್ಲ ಬೆಳೆದಿದ್ವು. ಅಲ್ಲೇ ಅಂಚಿನಲ್ಲಿ ದೊಡ್ಡ ಜೊಂಡು ಹಬ್ಬಿತ್ತು. ಆ ಊರಿನ ಎಮ್ಮೆಗಳೆಲ್ಲ ಬಿಸಿಲು ಅತಿಯಾದಾಗ ಒಂದು ಅದರ ದಡದ ಕೆಸರಿನಲ್ಲಿ ವಾಯ್ ಅಂತ ಒರಳ್ತಾ ಬಿದ್ದಿರ್ತಾ ಇದ್ವು. ಅಂದರೆ ಆ ಊರಿನ ಎಮ್ಮೆಗಳೆಲ್ಲ ಹೋಗಿ ಆ ಕೆರೆಯ ಹತ್ತಿರ ಬಿದ್ಕೊಂಡಿರ್ತಿದ್ವಂತೆ. ಲೇಖಕರು ಹೇಳ್ತಾರೆ, ಅವರಿಗೆ ಪುರ್ಸೊತ್ತು ಸಿಕ್ಕಿದಾಗ, ಅಂದರೆ ಸಮಯ ಸಿಕ್ಕಿದಾಗೆಲ್ಲ
ಅಲ್ಲೇ ಹೋಗಿ ನೆರಳಿನಲ್ಲಿ ಬಿದ್ದಿದ್ದಂತಹ ನೇರಳು ಮರದ ಮೇಲೆ ಮೇಲೆ ಕುಳಿತು ಅವರು ಸುಮ್ಮನೆ ಕೆರೆಯ ದಡದಲ್ಲಿ ನಡೆಯುವಂತಹ ನೂರಾರು ಚಟುವಟಿಕೆಗಳನ್ನು ಅವರಲ್ಲಿ ಆ ಮರದ ಮೇಲೆ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ರಂತೆ. ಅಲ್ಲಿಗೆ ಅವರೊಟ್ಟಿಗೆ ನಾಯಿ ಕೂಡ ಹೋಗ್ತಾ ಇತ್ತು. ಆ ನಾಯಿ ಏನು ಮಾಡ್ತಾ ಇತ್ತು ಅಂದರೆ, ಅದು ಮೊದಲು ಮಾಡ್ತಾ ಇದ್ದದ್ದೇ ಅಲ್ಲಿ ದಡದಲ್ಲಿ ಕೂತ್ಕೊಂಡಿದ್ದಂತಹ ಕೊಕ್ಕರೆಗಳನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇತ್ತಂತೆ. ಲೇಖಕರಿಗೆ ಗಾಬರಿ ಆಗ್ತಾ ಇತ್ತು. ಅಂದರೆ ಕಿವಿ ಚೇಷ್ಟೆ ಮಾಡ್ತದಲ್ಲ ಅದನ್ನು ನೋಡಿ ಲೇಖಕರಿಗಿಂತಲೂ ಆ ಕೊಕ್ಕರೆಗಳಿಗೆ ಬಹಳಷ್ಟು ಗಾಬರಿಯಾಗಿ ಅವುಗಳು ಹೊರಟು ಹೋಗಿಬಿಡ್ತಾ ಇದ್ವು. ಹಾರಿ ಹೋಗಿ ಇನ್ನೊಂದು ದಡದಲ್ಲಿ ಹೋಗಿ ಕೂತ್ಕೊಳ್ತಾ ಇತ್ತು. ಹೀಗೆ ಕಣ್ಣಿಗೆ ಕಾಣುವ ಹಾಗೆ ಕೂತ್ಕೊಂಡಂತಹ ಕೊಕ್ಕರೆಗಳನ್ನು ಬಿಡಬಾರದು ಅಂತ ಅದರ ಹತ್ತಿರಕ್ಕೆ ಪುನಃ ಹೋಗ್ತದೆ ಯಾವುದು ಕಿವಿ. ಅದು ಇಡೀ ಕೆರೆಯನ್ನು ಬಳಸಿ ಆ ಜೊಂಡನ್ನು ಬಳಸಿಕೊಂಡು ಆ ಜೌಗನ್ನು ದಾಟಿ ಅವುಗಳು ಇದ್ದಲ್ಲಿಗೆ ಹೋಗುವ ಹೊತ್ತಿಗೆ ಆ ಕೊಕ್ಕರೆಗಳು ಮೊದಲು ಯಾವ ದಡದಲ್ಲಿತ್ತೋ ವಾಪಸ್ ಅಲ್ಲಿಗೆ ಬಂದು ಬಿಡ್ತಾ ಇದ್ವು ಅಂತ ಅಲ್ಲಿ ಕೂತ್ಕೊಳ್ತಾ ಇದ್ವು. ಇದನ್ನು ನೋಡಿದಂತಹ ಕಿವಿ ಏನು ಮಾಡ್ತಾಯಿತ್ತು, ಹೋಗ್ಲಿ ಆಚೆ ಅಂತ ಸುಮ್ಮನೆ ಬಂದು ಲೇಖಕರ ಬಳಿಯಲ್ಲಿ ಕೂತ್ಕೊಳ್ತಾ ಇತ್ತಂತೆ. ಇನ್ನು ಲೇಖಕರು ಹೇಳ್ತಾರೆ, ಈ ಕೊಕ್ಕರೆಗಳ ಬಗ್ಗೆ ಹೇಳ್ತಾರೆ. ಈ ಕೊಕ್ಕರೆಗಳು ನೀರಿನಲ್ಲಿ ಮೀನುಗಳನ್ನು ಯಾವ ರೀತಿ ಹಿಡಿಯುತ್ತವೆ, ಹೇಗೆ ಹಿಡಿತವೆ ಅಂತ ಆಶ್ಚರ್ಯ ಆಗ್ತದೆ. ಯಾಕಂದರೆ 2 ಕೈ 10 ಬೆರಳುಗಳು ಇರುವಂಥ ನಮಗೆ ಮೀನುಗಳನ್ನು ನೀರಿನಲ್ಲಿ ಹಿಡಿಯಲು ಸಾಧ್ಯವಿಲ್ಲ. ಅಷ್ಟೊಂದು ನುಣುಪಾದಂತಹ ಮುಟ್ಟಿದರೆ ಜಾರಿ ನುಸುಳುವ ಈ ಮೀನುಗಳನ್ನು ಹಿಡಿಯಲು ಕೊಕ್ಕರೆಗಿರುವ ಆಯುಧಗಳ ಸಾಧನಗಳಾದರೂ ಏನು ಯೋಚನೆ ಮಾಡಿ ಅಂತ ಹೇಳ್ತಾರೆ ಅವರು. ಕೇವಲ ಚಿಮ್ಮಟದಂತಹ ಒಂದು ಕೊಕ್ಕಷ್ಟೇ. ನಾವು 10 ಚಿಮ್ಮಟಗಳನ್ನು ಹಿಡ್ಕೊಂಡು ಇಡೀ ಜೀವಮಾನವೆಲ್ಲ ಒದ್ದಾಡಿದರೂ ಒಂದು ಮೀನು ನಮಗೆ ಸಿಗುವುದಿಲ್ಲ. ಆದರೆ ಅದು ಕೂಡ ಸತ್ತ ಮೀನುಗಳನ್ನು ಕೂಡ ಈ ಚಿಮ್ಮಟದಿಂದ ಹಿಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಕೊಕ್ಕರೆಗಳು ಯಾವ ರೀತಿ ಮೀನು ಹಿಡಿತವೆ ಅಂದರೆ, ಒಂಟಿಗಾಲಲ್ಲಿ ನಿಂತುಕೊಂಡು ನಿದ್ದೆಯನ್ನು ಮಾಡುವ ಹಾಗೆ ನಟಿಸ್ತಾ ಹತ್ತಿರ ಬಂದಂತಹ ಮೀನುಗಳನ್ನು ಚಕ್ಕನೆ ಕೊಕ್ಕಿನಲ್ಲಿ ಹಿಡಿದು ಅವುಗಳು ಕೊಕ್ಕಿನ ತುದಿಯಲ್ಲಿ ಮಿಡುಕಾಡ್ತಾ ಇರಬೇಕಾದ್ರೆ ಅವುಗಳು ಮಾತ್ರೆ ನುಂಗಿದ ರೀತಿಯಲ್ಲಿ ಗುಳಕ್ಕನೆ ನುಂಗಿ ಬಿಡ್ತಾ ಇದ್ವು ಅನ್ನೋದನ್ನು ಲೇಖಕರು ಹೇಳ್ತಾರೆ. ಹಾಗೆ ಆ ಕೆರೆಯಲ್ಲಿ ಕೊಕ್ಕರೆಗಳು ಮಾತ್ರ ಅಲ್ಲ, ನಾಮಕೋಳಿಗಳು, ಬಣ್ಣದ ಇವೆಲ್ಲ ಬೇರೆ ಬೇರೆ ಹಕ್ಕಿಗಳು, ಬೇರೆ ಬೇರೆ ಬಣ್ಣದ ಜಕಾನಗಳು ಕೂಡ ಇದ್ವು. ಈ ಕಿವಿ ಬಂದ ತಕ್ಷಣ ಕಿವಿಯ ಗಲಾಟೆಯಿಂದ ಅವುಗಳೆಲ್ಲ ಗಾಬರಿಯಾಗಿ ಆ ಜೊಂಡಿನೊಳಗೆ ಅಂದರೆ ಆ ಮರದ ಪೊದೆಯ ಒಳಗೆ ಅಂದರೆ ನೇರವಾದ ಕೆಲವೊಂದು ಹುಲ್ಲುಗಳಿರ್ತವೆ, ಅವುಗಳು ದಟ್ಟವಾಗಿ ಅಲ್ಲಿ ಬೆಳೆದಿರುತ್ತವೆ. ಅವುಗಳ ನಡುವೆ ಹೋಗಿ ಅವುಗಳು ಅಡಗಿ ಕೂತ್ಕೊಳ್ತಾ ಇದ್ವು. ಹೀಗೆ ಒಮ್ಮೆಲೆ ನಿಶಬ್ದವಾದಾಗ ಅವುಗಳೇನು ಮಾಡ್ತವೆ, ಧೈರ್ಯ ತಗೊಂಡು ಆ ಜೊಂಡಿನಿಂದ ಹೊರಗೆ ಇಣ್ಕುತ್ತವೆಂತೆ. ಹಾಗೆ ಗುಳ್ಮುಳುಕಗಳು ನೀರಿನಲ್ಲಿ ಮುಳುಗಿ ಅಡಗಿಕೊಂಡಿರ್ತಾ ಇದ್ವು. ಮೆಲ್ಲಗೆ ತಲೆ ಎತ್ತಿ ಪುಕ್ಕ ಕೊಡವಿಕೊಳ್ಳುತ್ತಾ ಕಿಚಕಿಚ ಕೂಗಿ ಈಜಲು ಆರಂಭಿಸಿದೊಡನೆ ಕೋಳಿ ಹುಂಜದಂತೆ ಕಾಣುವಂತಹ ಬಣ್ಣದ ಜಕಾನಗಳು ತಮ್ಮ ಊದಿನ ಕಡ್ಡಿಯಷ್ಟು ತೆಳ್ಳಗಿನ ಕಾಲುಗಳನ್ನು ನೀರಿನ ಮೇಲೆ ತೇಲಾಡುತ್ತಾ ಕನ್ನೈದಿಲೆ ಎಲೆಯ ಮೇಲೆ ಹಗೂರವಾಗಿ ಇಡುತ್ತಾ ಕೆರೆಯ ಉದ್ದಗಲಕ್ಕೆ ಸಂಚಾರ ಹೊರಡ್ತಾ ಇದ್ವು. ಲೇಖಕರು ಏನು ಮಾಡ್ತಾರೆ, ಮಧ್ಯಾಹ್ನ ಊಟ ಆಗುವವರೆಗೂ ಕೂಡ ಈ ಪ್ರಕೃತಿಯ ಒಂದು ಸೌಂದರ್ಯ ಅಂದರೆ ಇಂಥದ್ದೆಲ್ಲವೂ ಕೂಡ ಈ ಹಕ್ಕಿಗಳು, ಈ ಕೊಕ್ಕರೆಗಳು, ಜಕಾನಗಳು, ಗುಳ್ಮುಳುಕಗಳು ಇವುಗಳೆಲ್ಲ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಲೇಖಕರು ಮಧ್ಯಾಹ್ನದ ಹೊತ್ತಿನವರೆಗೂ ನೋಡ್ತಾ ಇದ್ರಂತೆ. ಸುಮ್ಮನೆ ಕೂತ್ಕೊಂಡು ಅಲ್ಲಿ ನಡೆಯುವಂತಹ ಘಟನಾವಳಿಗಳನ್ನು ನೋಡ್ತಾ ಇದ್ರು. ಒಮ್ಮೊಮ್ಮೆ ಅವರ ಜೊತೆ ಬಂದಿದ್ದಂತಹ ಕಿವಿಗೆ ಭಾಳಷ್ಟು ಬೇಸರವಾಗ್ತಾ ಇತ್ತಂತೆ. ಅದೇನು ಮಾಡ್ತದೆ ಅಂದರೆ, ಕಾಡಿನ ಒಳಗೆ ಅಲ್ಲೇ ಇದ್ದಂತಹ ಅಳಿಲು ಅಥವಾ ಓತಿ ಕ್ಯಾತವನ್ನು ಅಟ್ಟಿಸಿಕೊಂಡು ಹೋಗಿಬಿಡ್ತಾ ಇತ್ತಂತೆ. ಹೀಗೆ ಇನ್ನೊಂದು ಘಟನೆಯನ್ನು ಹೇಳ್ತಾರೆ ಲೇಖಕರು. ಕೆರೆಯ ನಡುವೆ ಒಂದು ಮರದ ದಿಮ್ಮಿ ಅರ್ಧ ಮುಳುಗಿ ನಿಂತಿತ್ತಂತೆ. ನೀವು ಯೋಚನೆ ಕಲ್ಪಿಸ್ಕೊಳ್ಬೇಕು ಅದನ್ನು. ಪಕ್ಕನೆ ನೋಡಿದರೆ ಯಾವುದೋ ಒಂದು ಎಮ್ಮೆ ಮಲಗಿರುವ ಹಾಗೆ ಕಾಣ್ತಾ ಇತ್ತು. ಲೇಖಕರು ಏನು ಮಾಡ್ತಾರೆ, ಕೆರೆ ದಡಕ್ಕೆ ಬಂದಾಗ 1 2 ಓಟುರುಕ ಎಂದು ಕರೆಯುವ ಕೆಸರಿನ ಆಮೆಗಳು ಅದರ ಮೇಲೆ ಹತ್ತಿ, ಅದೇ ಅರ್ಧ ದಿಮ್ಮಿಯ ಹಾಗೆ ಕಾಣ್ತದಲ್ಲ, ಅದರ ಮೇಲೆ ಹತ್ತಿ ಬಿಸಿಲು ಕಾಯಿಸ್ತಾ ಕುಳಿತಿರ್ತಾ ಇದ್ವು. ಲೇಖಕರನ್ನು ನೋಡಿದ ತಕ್ಷಣ ಅವುಗಳು ಒಮ್ಮೆಲೆ ನೀರಿಗೆ ಹಾರಿಬಿಡ್ತಾ ಇದ್ವು. ಆಮೇಲೆ ಎಷ್ಟು ಹೊತ್ತು ಮೌನವಾಗಿ ಲೇಖಕರು ಮತ್ತು ನಾಯಿ ಹಾಗೆಯೇ ನಿಂತರೂ ಕೂಡ ಅವುಗಳು ಏನು ಮೇಲೆ ಬರುವಂಥ ಧೈರ್ಯ ಮಾಡ್ತಾ ಇರಲಿಲ್ಲ. ಅವುಗಳೇನು ಮಾಡ್ತವೆ, ಹೇಗೆ ಜಲಾಂತರ್ಗಾಮಿಗಳು ಪೆರಿಯಾಸ್ಕೋಪಿನಿಂದ ನೀರಿನ ಮೇಲೆ ವೀಕ್ಷಿಸುವಂತೆ ಅವು ಕೂಡ ಮುಳುಗಿಕೊಂಡೇ ಕಣ್ಣು ಮಾತ್ರ ನೀರ ಮೇಲೆ ಬರುವಂತೆ ತಮ್ಮ ಉದ್ದವಾದ ಕತ್ತನ್ನು ಚಾಚಿ ನೋಡಿ ಮತ್ತೆ ಮುಳುಗಿಬಿಡ್ತಾ ಇದ್ವು. ಹಾಗೆ ಅವರು ಹೇಳ್ತಾರೆ, ಕೆರೆಯ ಮೂಲೆಯಲ್ಲಿ ಒಂದು ಕಡೆ ನೀರಿನ ಕಡೆಗೆ ಬಾಗಿದ್ದ ರೆಂಬೆಯೊಂದರಲ್ಲಿ 4-6 ಗೀಜಗನ ಹಕ್ಕಿಗಳು ಗೂಡು ಕಟ್ಟಿ ಸದಾ ಅವುಗಳಿಗೆ ಜೋತಾಡ್ತಾ ಇದ್ವು, ಗಲಾಟೆ ಮಾಡ್ತಾ ಇದ್ವು. ಅದರ ಕೆಳಗೆ ನೀರಿನಲ್ಲಿ ಲಕ್ಷಾಂತರ ಗೊದಮೊಟ್ಟೆಗಳು ಗುಂಪು ಕಟ್ಟಿಕೊಂಡು ಮೋಡದಂತೆ ಚಲಿಸುತ್ತಾ ಆಗಾಗ ನೀರಿನ ಮೇಲ್ಭಾಗಕ್ಕೆ ಬಂದು ಉಸಿರೆಳೆದು ಹೋಗ್ತಾ ಇದ್ವು. ಮಳೆಗಾಲ ಆರಂಭವಾಗುವ ಹೊತ್ತಿಗೆ ಇವುಗಳೆಲ್ಲ ಬಾಲ ಕಳೆದುಕೊಂಡು ಹಳದಿ ಕರಿ ಪಟ್ಟೆಯ ಕಪ್ಪೆಗಳಾಗಿ ಕೆರೆ ಬಿಟ್ಟು ಹೊರಬರುತ್ತವೆ.
ಹಾಗೆ ನೀರಿನೊಳಗೆ ಗುಂಪು ಕೂಡಿದ್ದಂತೆ ಕಾಡೊಳಗೂ ಗುಂಪು ಕೂಡಿ ಇಡೀ ನೆಲವೇ ಚಲಿಸುವ ಹಾಗೆ ಕುಪ್ಪಳಿಸುತ್ತಾ ಓಡಾಡ್ತವೆ. ಈ ಕಪ್ಪೆಗಳನ್ನಾಗಲಿ ಗೊದಮೊಟ್ಟೆಗಳನ್ನಾಗಲಿ ಯಾವ ಪ್ರಾಣಿಯೂ ಹಿಡಿದು ತಿಂದದ್ದನ್ನು ನೋಡಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಯಾಕೆಂದರೆ ಬಹುಶಃ ಅವುಗಳ ಮಾಂಸ ಇತರ ಪ್ರಾಣಿಗಳಿಗೆ ವಿಷವಿದ್ದರೂ ಇರಬಹುದು ಅಂತ ಲೇಖಕರು ಹೇಳ್ತಾರೆ. ಒಂದೊಂದು ಜೀವಿಗೆ ಒಂದೊಂದು ರೀತಿಯ ವಿಚಿತ್ರ ರಕ್ಷಣಾ ತಂತ್ರ ಇರ್ತವೆ. ಇದನ್ನೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳ ಆಧಾರದ ಮೇಲೆ ಇಲ್ಲಿ ಸರಿಯಾಗಿ ಕೇಳಿಸ್ಕೊಂಡು ಬರೆಯಿರಿ. ಅದೇ ಬೇರೆ ಬೇರೆ ರೀತಿಯ ಒಂದೊಂದು ಜೀವಿಗೂ ಕೂಡ ಬೇರೆ ಬೇರೆ ರೀತಿಯ ರಕ್ಷಣಾ ಕವಚಗಳಿರ್ತವೆ, ರಕ್ಷಣಾ ತಂತ್ರಗಳಿರ್ತವೆ. ಆ ಕೆರೆದಡದಲ್ಲಿ ಕಂಡಂತಹ 2-3 ತಮಾಷೆಯಾದಂತಹ ರಕ್ಷಣಾ ತಂತ್ರಗಳನ್ನು ಲೇಖಕರೀಗ ಹೇಳ್ತಾರೆ. ಅದು ಯಾವುದು ಅಂತ ನೋಡೋಣ. ಆ ಕೆರೆಯ ದಡದಲ್ಲಿ ಯಾವಾಗಲೂ ದೊಡ್ಡ ಡೊಂಗರ ಕಪ್ಪೆಗಳು ಆ ಜೊಂಡಿನ ಒಳಗೆ ಅವಿತು ಕುಳಿತಿರ್ತಾ ಇದ್ವಂತೆ. ಕೆಲವಂತೂ ತಿಂದು ತಿಂದು ಟೊಣೆಯಾಗಿ ದಪ್ಪ ದಪ್ಪಾಗಿ 1-2 kg ತೂಗ್ತಾ ಇದ್ವಂತೆ. ಇವುಗಳ ಕಾಲುಗಳನ್ನೇ ಲೇಖಕರು ಹೇಳ್ತಾರೆ, ಇವುಗಳ ಕಾಲುಗಳನ್ನೇ ಈಗ ಖಾದ್ಯ ಪದಾರ್ಥಗಳಾಗಿ ಹೊರ ದೇಶಗಳಿಗೆ ರಫ್ತು ಮಾಡ್ತಾ ಇರುವಂಥದ್ದು. ಈ ಕಪ್ಪೆಗಳ ಚರ್ಮವು ಹುಲ್ಲಿನಷ್ಟೇ ಹಸಿರು ಬಣ್ಣ ಇರುವುದರಿಂದ ಇವುಗಳ ಸಮೀಪಕ್ಕೆ ಹೋಗುವವರೆಗೂ ಅಲ್ಲಿ ಒಂದು ಕಪ್ಪೆ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಹುಲ್ಲಿನ ರೀತಿಯಲ್ಲಿ ಕಾಣ್ತಾ ಇತ್ತು. ಆದರೆ ಹತ್ತಿರಕ್ಕೆ ಹೋದ ತಕ್ಷಣ ಅವುಗಳೇನು ಮಾಡ್ತಾಯಿದ್ವು, ಒಮ್ಮೆಲೆ ಹೋದವರೇ ಬೆಚ್ಚಿ ಬೀಳುವ ಹಾಗೆ ದುಡುಮ್ ಅಂತ ಕೆರೆಯ ನೀರಿಗೆ ನೆಗೆದು ಬಿಡ್ತಾ ಇದ್ವಂತೆ. ಕಿವಿ ಇವುಗಳನ್ನು ಹಿಡಿಬೇಕು ಅಂತ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವುಗಳು ಕಿವಿಯ ಬಾಯಿಗೆ ಸಿಗ್ತಾ ಇರಲಿಲ್ಲ. ಕೆಲವೊಮ್ಮೆ ಏನು ಮಾಡ್ತಾಯಿದ್ವು, ಅವುಗಳು ನೀರಿಗೆ ಹಾರುವಾಗ ಪಿಚಕಾರಿ ಪಿಚಕಾರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಆ ಪಿಚಕಾರಿ ಹೊಡೆದಂತೆ ಅವುಗಳು ಉಚ್ಚೆ ಬಿಡ್ತಿದ್ವು. ಉಚ್ಚೆ ಅಂದರೆ ಮೂತ್ರ ಮಾಡಿ ಬಿಡ್ತಾ ಇದ್ವಂತೆ. ಇವುಗಳಿಗೆ ಇವು ಹೀಗೆ ಹೆದರಿ ಉಚ್ಚೆ ಹೊಯ್ಯುತ್ತಾ ಹಾರುತ್ತವೆ ಎಂದು ಅವುಗಳಿಗೆ ಹೆದರಿಕೆಯಾಗಿ, ಅಂದರೆ ಮನುಷ್ಯರಲ್ಲಿ ಜೋರು ಹೆದರಿಕೆ ಆದಾಗ ಉಚ್ಚೆ ಹೊಯ್ಯುವಂಥದ್ದು ಇರ್ತದಲ್ವ, ಅಥವಾ ಸಣ್ಣ ಮಕ್ಕಳಿಗೆ ಜೋರು ಪೆಟ್ಟು ಹೊಡೆದಾಗ ಉಚ್ಚೆ ಹೊಯ್ಯುವಂಥದ್ದು ಇರ್ತದೆ. ಹಾಗೇ ಈ ಕಪ್ಪೆಗಳು ಕೂಡ ಹೆದರಿಕೆಯಿಂದ ಉಚ್ಚೆ ಹೊಯ್ತಾ ಇರ್ಬೋದು ಅಂತ ಲೇಖಕರು ಯೋಚನೆ ಮಾಡಿದರು. ಆದರೆ ಇದೊಂದು ಅವುಗಳ ರಕ್ಷಣಾ ತಂತ್ರ ಅಂತ ಮತ್ತೆ ಗೊತ್ತಾದ ಲೇಖಕರಿಗೆ. ಹೇಗೆ ಅಂದರೆ, ಒಂದು ದಿವಸ ಕಿವಿ ಏನು ಮಾಡ್ತದೆ, ಡೊಂಗರ ಕಪ್ಪೆಯನ್ನು ಹೇಗೋ ದಡದಿಂದಲೇ ಪತ್ತೆ ಮಾಡಿಬಿಡ್ತದೆ. ಅದನ್ನು ಹಿಡಿಬೇಕು ಅಂತ ಅದರ ಹತ್ತಿರಕ್ಕೆ ಹೋಗಿ ಬಾಯಿ ಹಾಕಿಬಿಡ್ತದಂತೆ. ಆದರೆ ಕೊನೆಗಳಿಗೆಯಲ್ಲಿ ಆ ಕಪ್ಪೆ ಏನು ಮಾಡ್ತದೆ, 2 ಮಾರು ದೂರ ಇದ್ದ ಕೆರೆಗೆ ಒಂದೇ ಪೆಟ್ಟಿಗೆ ಹಾರಿಬಿಡ್ತದೆ. ನೆಗೆಯುತ್ತಾ ಅಂದರೆ ಹಾರುತ್ತಾ ಕಿವಿಯ ಮೂತಿಗೆ ಸರಿಯಾಗಿ ಪಿಚಕಾರಿ ಹೊಡಿತದೆ. ಅಂದರೆ ಉಚ್ಚೆ ಮಾಡಿಬಿಡ್ತದೆ ಕಿವಿಯ ಬಾಯಿ ಹತ್ತಿರ, ಮೂಗಿನ ಹತ್ತಿರ. ಮೊದಲು ಬಹುಶಃ ಕಿವಿಯ ಗಮನಕ್ಕೂ ಅದು ಬಂದಿರಲಿಕ್ಕಿಲ್ಲ. ಯಾಕಂದರೆ ಅದು ಕಪ್ಪೆ ಹಾರಿದತ್ತಲೇ ಗಮನ ಕೊಡ್ತಾ ಏನೂ ಆಗದ ಹಾಗೆ ಓಡಾಡ್ತಾ ಇತ್ತು ಕಪ್ಪೆ ಹಿಡಿಬೇಕಂತ. ಆದರೆ ಸುಮಾರು 5 ನಿಮಿಷದ ತರುವಾಯ 5 ನಿಮಿಷದ ನಂತರ ಆ ನಾಯಿ ಏನು ಮಾಡ್ತಾಯಿತ್ತು ಅಂದರೆ, ತಲೆ ಕೊಡವುತ್ತಾ ಜೊಲ್ಲು ಸುರಿಸುತ್ತಾ ಇಂಗು ತಿಂದ ಮುಖ ಮಾಡಿಕೊಂಡು ಓಡಿ ಬರ್ತದಂತೆ. ನಾಯಿಗಳಿಗೆ ಮನುಷ್ಯರಿಗೆ ಏನಾದರೂ ಇದು ಮಾಡಿದರೆ ಎಂಜಲು ಉಗ್ದಾದರೂ ನಾವು ಇದು ಮಾಡ್ತೇವೆ, ಅಂದರೆ ಬಾಯಿಗೆ ಏನಾದರೂ ಬಿದ್ದರೆ. ಆದರೆ ನಾಯಿಗಳಿಗೆ ಹಾಗೆ ಉಗಿಯುವುದಿಲ್ಲಂತೆ ಅವುಗಳು. ಹಾಗಾಗಿ ಹುಚ್ಚು ನಾಯಿಗಳ ಥರ ಬಾಯಿಂದ ಜೊಲ್ಲು ನೊರೆ ಸುರಿಸುತ್ತಾ ಹುಲ್ಲಿಗೆ ಬಾಯಿ ತಿಕ್ಕುತ್ತಾ ಹೊರಲಾಡ್ತದಂತೆ ಆ ಕಿವಿ ಅನ್ನುವ ನಾಯಿ. ಕಪ್ಪೆ ಅದರ ಬಾಯಿಗೆ ಉಚ್ಚೆ ಹೊಯ್ದದ್ದನ್ನು ಲೇಖಕರು ಹೇಳ್ತಾರೆ, ತಾನೆಲ್ಲಾದರೂ ನೋಡಿರದಿದ್ದರೆ ಕಿವಿಗೆ ಹುಚ್ಚು ಹಿಡಿಯಿತು ಅಂತ, ಏನೋ ಕಾಯಿಲೆ ಬಂತು ಅಂತ ಯೋಚಿಸಿ ಬಿಡ್ತಾ ಇದ್ರಂತೆ. ಈ ಕಪ್ಪೆಯ ಉಚ್ಚೆಯ ಪರಿಣಾಮದಿಂದ ಚೇತರಿಸಿಕೊಳ್ಬೇಕಾದ್ರೆ ನಾಯಿಗೆ ಸುಮಾರು 1 ಗಂಟೆ ಹಿಡಿತದಂತೆ. ಆದರೆ ಎಂಜಲು ಸುರಿಸುವ ಹುಲ್ಲಿಗೆ ಬಾಯಿ ತಿಕ್ಕುವ ಗೋಳು ನೋಡಲಾರದೆ ಲೇಖಕರು ಏನು ಮಾಡ್ತಾರೆ, ಅದನ್ನು ಎಳ್ಕೊಂಡು ಹೋಗಿ ಕೆರೆಯ ನೀರಲ್ಲಿ ಅದರ ಬಾಯಿಯನ್ನು ತುಳಿಸ್ತಾರಂತೆ. ಕಿವಿ ಆ ನಂತರದಿಂದ ಆ ಕಪ್ಪೆಯನ್ನು ಹಿಡಿಯುವುದನ್ನು ಬಿಟ್ಟು ಬಿಡ್ತದಂತೆ. ಎಲ್ಲಿಯೋ ಮನೆ ಹತ್ತಿರವು ಕುಂಡದ ಒಳಗೆ ಅವಿತು ಇದ್ದಂತಹ ಕಪ್ಪೆಗಳ ಹತ್ತಿರಕ್ಕೆ ಕಿವಿ ಹೋದಾಗ ಅವುಗಳೇನಾದರೂ ನೆಗೆದ್ರೆ ಅಥವಾ ಹಾರಿದರೆ ಅದನ್ನು ನೋಡಿ ಕಿವಿ ಓಡಿ ಬರ್ತಾ ಇತ್ತಂತೆ. ಅಂದರೆ ಅದಕ್ಕೆ ಹೆದರಿಕೆ ಆಗ್ತಿತ್ತು, ಎಲ್ಲಿಯಾದರೂ ಹೀಗೆ ಮೂತ್ರ ಮಾಡಿಬಿಟ್ರೆ ಅಂತ. ಇನ್ನೂ ಒಂದು ಘಟನೆಯನ್ನು ಲೇಖಕರು ಹೇಳ್ತಾರೆ. ಇದಕ್ಕಿಂತ ತಮಾಷೆ ಸಂಗತಿ ಒಂದು ಇದೆ ಅಂತೆ. ಅದು ಓಟುರುಕ ಆಮೆ ಲೇಖಕರಿಗೆ ಮತ್ತು ಪ್ಯಾರನಿಗೆ ಹಾಗೆ ಕಿವಿಗೆ ಬುದ್ಧಿ ಕಲಿಸಿದ್ದು. ಆ ಘಟನೆ ಯಾವುದು ಅಂತ ನೋಡುವ. ಆಮೆ ಒಂದು ನಿರುಪಾಯದ ನಿಸ್ಸಹಾಯಕ ಜೀವಿ ಅಂತ ಲೇಖಕರು ತಿಳ್ಕೊಂಡಿದ್ರಂತೆ. ಭೂಮಿಯ ಮೇಲೆ ಸಿಕ್ಕಿಬಿದ್ದರೆ ಅದಕ್ಕೆ ವೇಗವಾಗಿ ಓಡಿ ಹೋಗುವುದಕ್ಕೂ ಬರುವುದಿಲ್ಲ. ಕೆರೆ ನಡುವೆ ಬಿದ್ದಿದ್ದ ಮರದ ತುಂಡಿನ ಮೇಲೆ ಕುಳ್ಳಿರ್ತಿದ್ದ ಈ ಓಟುರುಕಗಳ ನೋಡಿದಾಗೆಲ್ಲ ಅವನ್ನು ಹತ್ತಿರದಿಂದ ನೋಡಬೇಕು ಅಂತ ಲೇಖಕರಿಗೆ ಆಸೆ ಆಗ್ತಾ ಇತ್ತಂತೆ. ಒಮ್ಮೆ ಕೆರೆ ಅಂಚಿನ ಹುಲ್ಲಿನ ಮೇಲೆ ಆಮೆ ಒಂದು ಕುಳಿತಿತ್ತು. ಕವುಚಿ ಬಿದ್ದಿರುವ ಒಡಕಲು ಮಡಕೆಯ ತಳದಂತೆ ಕಾಣುತ್ತಾ ಇದ್ದಂತಹ ಆ ಓಟುರುಕ ಆಮೆಯನ್ನು ಲೇಖಕರು ಗಮನಿಸದೆ ಕೆರೆಯ ಆಚೆ ದಡಕ್ಕೆ ಲೇಖಕರು ಹೋಗ್ತಾರೆ.
ಅವರ ಹಿಂದೆ ಇದ್ದಂತಹ ಪ್ಯಾರ ಕಿವಿ ಅಲ್ಲಿಗೆ ಬರುವ ಹೊತ್ತಿಗೆ ಆ ಆಮೆ ಏನು ಮಾಡ್ತದೆ, ಮೆಲ್ಲಗೆ ಕೈಕಾಲನ್ನು ಹೊರಹಾಕಿ ಕೆರೆಯ ಕಡೆಗೆ ನಡ್ಕೊಂಡು ಹೋಗ್ತಾ ಇತ್ತಂತೆ. ಈ ಚಲಿಸ್ತಾ ಇರುವಂತಹ ಮಡಕೆ ಕಣ್ಣಿಗೆ ಕಂಡದ್ದೇ ತಡ ಪ್ಯಾರ ಏನು ಮಾಡ್ತಾನೆ, ಕಿವಿ ಅಂತ ಬಿಟ್ಟು ಬಿಡ್ತಾನೆ ಕಿವಿಯನ್ನು. ಕಿವಿ ಓಡ್ತದೆ, ಅದ್ರ ಸಮೀಪಕ್ಕೆ ಹೋಗ್ತದೆ. ಕೆರೆ ಸ್ವಲ್ಪವೇ ದೂರದಲ್ಲಿದ್ದದಲ್ವ, ಇನ್ನೂ ಸ್ವಲ್ಪ ದೂರದಲ್ಲಿ ಇತ್ತು. ಹಾಗಾಗಿ ಈ ಓಟುರುಕ ಆಮೆಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಇನ್ನೂ ಆಗಲಿಕ್ಕಿಲ್ಲ ಅಂತ ಎಣಿಸಿಕೊಂಡ ಆಮೆ ಏನು ಮಾಡ್ತದೆ, ಕೈಕಾಲನ್ನು ಒಳಗೆ ಎಳ್ಕೊಂಡು ನಿಂತ್ಕೊಂಡಿತ್ತಂತೆ. ಪ್ಯಾರ ಮತ್ತು ಕಿವಿ ಆಮೆಯನ್ನು ಸಮೀಪಿಸಿದಾಗ ಅದು ಕಬ್ಬಿಣದ ಡಬ್ಬಿಯಂತೆ ಬಿದ್ದಿತ್ತಂತೆ. ಆ ಓಟುರುಕ ಆಮೆಗಳಿಗೆ ತಳಭಾಗದಲ್ಲಿಯೂ ಬೆನ್ನ ಮೇಲೆ ಇದ್ದಂತೆ ಗಟ್ಟಿ ಚಿಪ್ಪು ಇರ್ತದೆ ಹಾಗಾಗಿ ಅದು ಯಾವ ಪ್ರಾಣಿಯೂ ಅದನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಅದು ಕೆರೆಯ ಆಚೆ ದಡದಲ್ಲಿದ್ದಂತಹ ಲೇಖಕರು, ಪ್ಯಾರ, ಕಿವಿ ಅವರು ಮೂವರು ಆಮೆ ಬಳಿಗೆ ಓಡಿದ್ದು, ಅವರು ನಿಂತಿದ್ದು ಎಲ್ಲ, ಅಂದರೆ ಲೇಖಕರು ಆಚೆ ದಡದಲ್ಲಿದ್ದರು, ಅವರಿಗೆ ಈ ಕಿವಿ, ಪ್ಯಾರ ಹತ್ತಿರದಲ್ಲೇ ಆಮೆ ಅದರ ಹತ್ತಿರ ನಿಂತ್ಕೊಂಡದೆಲ್ಲ ಲೇಖಕರಿಗೆ ಕಾಣಿಸ್ತಾ ಇತ್ತು. ಇವರೇನು ಮಾಡ್ತಾರೆ ನೋಡೋಣ ಅಂತ ಅವರು, ಈ ಕಿವಿ ಏನು ಮಾಡ್ತದೆ, ಆ ಆಮೆಯನ್ನೊಮ್ಮೆ ನೋಡ್ತದೆ, ಪ್ಯಾರನ ಮುಖವನ್ನೊಮ್ಮೆ ನೋಡ್ತದೆ. ಪ್ಯಾರ ಏನು ಮಾಡ್ತದೆ, ಮನೆಗೆ ಹಿಡ್ಕೊಂಡು ಹೋಗುವ ಅಂತ ಅದನ್ನು ಎತ್ತಲಿಕ್ಕೆ ಹೋದ. ಅಷ್ಟು ಹೊತ್ತಿಗೆ ಅದನ್ನು ಅರ್ಧ ಎತ್ತಿದವನು ದೊಪ್ಪನೆ ಎತ್ತಿ ಹಾಕಿ ಅಸಹನೆ ಸೂಚಿಸ್ತಾ ಮೂಗು ಮುಚ್ಚಿಕೊಂಡ. ಕಿವಿ ಸೀಂತ ತಲೆ ಕೊಡುತ್ತಾ ಲೇಖಕರಿದ್ದಲ್ಲಿಗೆ ಓಡಿ ಬಂತಂತೆ. ಲೇಖಕರು ನೋಡ್ತಾ ಇರುವಾಗ ಆಮೆಯ ಹತ್ತಿರ ಇದ್ದರು ಇವರಿಬ್ಬರು. ಇದ್ಯಾಕೆ ಹೀಗೆ ಮಾಡ್ತಾ ಇದೆ, ಕಿವಿ ಅಂತೂ ತನ್ನ ಹತ್ತಿರ ಓಡಿ ಬಂತಲ್ಲ, ಅವನೇನು ಹಾಗೆ ಮಾಡ್ತಾನೆ ಅಂತ ಲೇಖಕರು ಏನು ಮಾಡ್ತಾರೆ, ಏನಾಯಿತು ಅಂತ ಕೇಳ್ತಾರೆ. ದೂರದಲ್ಲಿ ಯಾಕೋ ಏನಾಯಿತು ಅಂತ ಕೇಳಿದರು. ಆಗ ಅವನ ಪ್ಯಾರ ಹೇಳ್ತಾನೆ, ಅಯ್ಯೋ ಮುಟ್ಟೋ ಹಂಗಿಲ್ಲ, ದುರ್ವಾಸನೆ ಕೊಡ್ತಿದೆ ಅಂತ ಮೂಗು ಮುಚ್ಚಿಕೊಂಡು ಅವನು ಹೇಳ್ತಾನೆ. ಹೋಗೋ ನೀನೇ ಬಹುಶಃ ವಾಸನೆ ಕೊಟ್ಟು ಅದರ ಮೇಲೆ ಹೇಳ್ತಿದ್ಯಾ ಅಂದರೆ ಹೂಸು ಬಿಡ್ತಾ ಇರಬೇಕು ಅಂತ ಅವರು ತಮಾಷೆ ಮಾಡ್ತಾರೆ ಲೇಖಕರು. ಆಗ ಅವನು ಹೇಳ್ತಾನೆ, ಹೊತ್ತೇರಿ ನಾನು ಯಾಕೆ ಕೊಡಲಿ, ಬಂದು ನೋಡಿ ಅಂತ ಪ್ಯಾರ ಹೇಳ್ತಾನೆ. ಲೇಖಕರು ಹತ್ತಿರಕ್ಕೆ ಹೋಗುವವರಿಗೆ ಯಾವ ವಾಸನೆ ಇರಲಿಲ್ಲ. ಪ್ಯಾರ ಮುಚ್ಚಿ ಹಿಡಿದಿದ್ದ ಮೂಗನ್ನು ತೆಗೆದು ಗಾಳಿ ಎಳೆದುಕೊಂಡು ಅರ್ರೇಸ್ಕಿ ಎಲ್ಲೋಯ್ತು ವಾಸನೆ ಅಂತ ಅವನು ಮತ್ತೆ ವಾಸನೆ ಇದು ಮಾಡ್ತದ ಅಂತ ಆಮೇಲೆ ಮತ್ತೆ ಎತ್ತುತ್ತಾನೆ. ಅಷ್ಟೊತ್ತಿಗೆ ಮತ್ತೆ ಅದು ದುರ್ವಾಸನೆ ಕೊಡ್ತದಂತೆ. ಕೊಳೆತ ಅದು ವಾಸನೆ ಹೇಗಿತ್ತು ಅಂದರೆ, ಕೊಳೆತ ಇಲಿಯನ್ನು ಮೂಗಿನ ಒಳಗೆ ತುರುಕಿಸಿದ ಹಾಗೆ ವಾಸನೆಂತೆ. ಆಗ ಲೇಖಕರು ಗಟ್ಟಿಯಾಗಿ ಹೇಳ್ತಾರೆ, ತೂ ಮಾರಾಯ, ಎಸಿ ಮಾರಾಯ ಅಂತ ಅವರು ಲೇಖಕರು ಕೂಡ ಮೂಗು ಮುಚ್ಚಿಕೊಂಡು ಓಡಿಬಿಟ್ರಂತೆ ಅಲ್ಲಿದ್ದ. ಈ ಪ್ಯಾರನಿಗೆ ಅದನ್ನು ಆಮೆಯನ್ನು ಮುಟ್ಲಿಕ್ಕೆ ಹೆಸಿಗೆ ಆಗಿ ಅದು ಕೆರೆಯೊಳಗೆ ಹೋಗಿ ಬೀಳಲಿ ಅನ್ನುವ ಹಾಗೆ ಅವನು ಕಾಲಲ್ಲೇ ಒದ್ದು ಓಡ್ಕೊಂಡು ಬರ್ತಾನಂತೆ. ಅದೇ ಲೇಖಕರು ಹೇಳ್ತಾರೆ, ಕಪ್ಪೆ ಜಿಹ್ವೇಂದ್ರಿಯಕ್ಕೆ ದಾಳಿ ಮಾಡ್ತದೆ, ಅಂದರೆ ಮೂಗಿಗೆ, ಬಾಯಿಗೆ ಜಿಹ್ವೆ ಅಂದರೆ ನಾಲಿಗೆಗೆ ದಾಳಿ ಮಾಡಿದರೆ ಆಮೆ ಗ್ರಹಣೇಂದ್ರಿಯವನ್ನು, ಅಂದರೆ ಮೂಗನ್ನೇ ಅಸ್ತವ್ಯಸ್ತಗೊಳಿಸುವ ಹಾಗೆ ಅದೊಂದು ರಕ್ಷಣಾ ತಂತ್ರವನ್ನು ಉಪಯೋಗಿಸ್ತಾ ಇತ್ತು. ಇಂಥದೇ ಇನ್ನೊಂದು ತಮಾಷೆಯನ್ನು ಲೇಖಕರು ಹೇಳ್ತಾರೆ. ಈ 3 ತಮಾಷೆಗಳನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಇನ್ನೊಮ್ಮೆ ಏನಾಯ್ತಂದರೆ, ಹಂದಿ ಮರಿಗಳು ಒಮ್ಮೆ ಲೇಖಕರು ಕೆರೆಯ ಬಳಿಯಿಂದ ಲೇಖಕರು ಮತ್ತು ಕಿವಿ ಇನ್ನೇನು ಮನೆಗೆ ಹೋಗಬೇಕು ಅಂತ ಹಿಂತಿರುಗ್ತಾರಂತೆ. ಅಷ್ಟರಲ್ಲೊಂದು ಧಡಕ್ಕನೆ ಸದ್ದಾಗ್ತದೆ. ಆ ಕೆರೆಯ ಆ ಕಡೆ ದಟ್ಟವಾಗಿ ಬೆಳೆದಿದ್ದಂತಹ ಜೊಂಡಿನಿಂದ ಒಂದು ಕಾಡು ಹಂದಿ ಮರಿ ಎದ್ದು ನಾಗಾಲೋಟದಲ್ಲಿ ಕಾಡಿನ ಕಡೆಗೆ ಓಡಿ ಹೋಯಿತು. ಹಿಂದಿನ ದಿನ ಲೇಖಕರ ಮನೆಯ ಹಿಂದಿನ ಕಾಡಿಗೆ ಮಾಕನಹಳ್ಳಿ ಕಡೆಯಿಂದ ಶಿಕಾರಿಗೆ ಬಂದವರು ಒಂದು ಮರಿ ಇರುವ ಕಾಡು ಹಂದಿಯನ್ನು ಹೊಡೆದಿದ್ರಂತೆ. ಮರಿಗಳೆಲ್ಲ ತಪ್ಪಿಸಿಕೊಂಡವಂತೆ ಅಂತ ಮೇಸ್ತ್ರಿ ಹೇಳಿದ್ದ. ಬಹುಶಃ ಅದರದೇ ಮರಿಗಳಿರಬೇಕು, ಇಲ್ಲಿ ಬಂದು ಅವಿತಿರಬಹುದು ಅಂತ ಲೇಖಕರು ಯೋಚಿಸ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಇನ್ನೊಂದು ಕಾಡು ಹಂದಿ ಮರಿ ಎದ್ದು ಅದೇ ವೇಗದಲ್ಲಿ ಕಾಡಿನ ಕಡೆಗೆ ಓಡಿ ಹೋಗ್ತದಂತೆ. ಅದನ್ನು ನೋಡ್ತಾ ಇದ್ದಂತಹ ಲೇಖಕರು ನೋಡ್ತಾ ಇರುವಾಗ ಮತ್ತು ಒಂದು ಹಂದಿ ಮರಿ ನೆಗೆದು ಅದೇ ದಿಕ್ಕು ಹಿಡಿಯುತ್ತಂತೆ. ಒಂದರ ಹಿಂದೆ ಒಟ್ಟಿಗೆ 3 ಹಂದಿ ಮರಿಗಳು ಓಡಿ ಹೋಗ್ತಾವಂತೆ. ಲೇಖಕರಿಗೆ ತುಂಬ ಹಸಿವಾಗಿತ್ತು, ಮನೆಗೆ ಹೊರಟಿದ್ರು. ಆದರೂ ಆ ಜೊಂಡಿನಲ್ಲಿ ಅವಿತುಕೊಂಡು ಆ ಹಂದಿ ಮರಿಗಳು ಏನು ಮಾಡ್ತಾಯಿದ್ವು ಅಂತ ನೋಡಬೇಕು ಅನ್ನಿಸ್ತದೆ ಲೇಖಕರಿಗೆ. ಅಡ್ಡ ಇದ್ದ ಹಳ್ಳ ಇಳಿದು ಹತ್ತಿ ಆಚೆ ಇದ್ದಂತಹ ಕೆಂಜಿಗೆ ಪೊದೆಯೊಳಗೆ ನುಗ್ಗಿ ಜೊಂಡನ್ನು ಅವರು ಸಮೀಪಿಸ್ತಾರೆ. ಆ ಹಂದಿ ಮರಿಗಳೇನು ತೀರಾ ಚಿಕ್ಕವಿರಲಿಲ್ಲ, 4-6 ತಿಂಗಳು ವಯಸ್ಸಾದವು ಇರ್ಬೋದು. ಕಿವಿಯಷ್ಟೇ ಎತ್ತರ ಇದ್ವು. ಲೇಖಕರು ಆ ಜೊಂಡನ್ನು ಸಮೀಪಿಸಿದಾಗ ಕಿವಿಗೆ ಓಡಿ ಹೋದ ಹಂದಿಗಳ ವಾಸನೆ ಸಿಕ್ಕಿರಬೇಕು. ಅದೇನು ಮಾಡ್ತದೆ, ವಾಸನೆಯನ್ನು ಹಿಡಿತಾ ತಿರುಗಲಿಕ್ಕೆ ಆರಂಭಿಸ್ತದೆ. ಲೇಖಕರು ಜೊಂಡಿನ ಒಳಗೆ ಇಣುಕಿ ನೋಡುತ್ತಲೂ
ಅಲ್ಲಿದ್ದ ಇನ್ನೊಂದು ಕಾಡು ಹಂದಿ ಮರಿ ನೆಗೆದು ಓಡಲಿಕ್ಕೆ ಆರಂಭ ಆಗ್ತದೆ. ಲೇಖಕರ ಬಳಿಯಲ್ಲಿ ಕೋವಿ ಕೂಡ ಇರಲಿಲ್ಲಂತೆ. ಅದು ಕೂಡ ಲೇಖಕರೇನು ಶಿಕಾರಿಗೆ ಬಂದವರಲ್ಲ. ಆದರೂ ಕಾಡು ಹಂದಿಗಳು ಕಣ್ಣೆದುರೇ ನೆಗೆದು ಓಡಿದರೆ ಯಾರಿಗೆ ತಾನೇ ತಾಳ್ಮೆಯಿಂದ ಸುಮ್ಮನೆ ಇರಲು ಸಾಧ್ಯ? ಕಿವಿಯನ್ನು ಕರೆಯುತ್ತಾ ಹಂದಿ ಮರಿಯ ಹಿಂದೆ ಓಡ್ತಾರಂತೆ. ಆ ಹಂದಿ ಮರಿ ಮೊದಲಿಗೆ ಏನು ಆ ಮರಿಗಳೆಲ್ಲ ಓಡಿದ್ವಲ್ಲ, ಆ ಮರಿಗಳ ಹಾಗೆ ನೇರವಾಗಿ ಕಾಡಿಗೆ ಓಡಿದರೆ ಲೇಖಕರಿಗೆ ಅದನ್ನು ಹಿಂಬಾಲಿಸಲು ಸಾಧ್ಯ ಇರಲಿಲ್ಲ. ಆದರೆ ಗಲಾಟೆ ಮಾಡ್ತಾ ಲೇಖಕರು ಅದರ ಬೆನ್ನು ಹತ್ತಿದ್ದನ್ನು ನೋಡಿದಂತಹ ಆ ಹಂದಿ ಮರಿ ಅಲ್ಲೇ ಇದ್ದಂತಹ ಕೆಂಜಿಗೆ ಮಟ್ಟಿನೊಳಗೆ ಅಡಗಿ ಕೂತ್ಕೊಳ್ತದೆ. ಅಷ್ಟರಲ್ಲಿ ಎಲ್ಲೋ ಇದ್ದ ಕಿವಿ ಲೇಖಕರ ಹತ್ತಿರ ಓಡಿ ಬಂದು ಕೆಂಜಿಗೆ ಪೊದೆಯೊಳಗೆ ನುಗ್ತದೆ. ಅಲ್ಲಿಂದ ಹೊರನುಗ್ಗಿದಂತಹ ಹಂದಿ ಮರಿಯನ್ನು ಕಿವಿ ಬೆನ್ನಟ್ಟಿ ಹೋಗ್ತದೆ. ಆದರೂ ಸುಲಭವಾಗಿ ಹಂದಿ ಮರಿ ಓಡಿ ಕಾಡು ಸೇರಿಕೊಳ್ಳಬಹುದಾಗಿತ್ತು. ಆದರೆ ದಾರಿಯಲ್ಲಿ ಅದಕ್ಕೆ ಊರಿನ ಇನ್ನೊಂದು ನಾಯಿ ಅಡ್ಡಾಗ್ತದೆ. ಹಂದಿ ಮರಿಗೆ ಗಾಬರಿ ಆಗ್ತದೆ. ಅಂದರೆ ಎದುರಲ್ಲಿ ನಾಯಿ ಉಂಟು, ಹಿಂದುಗಡೆ ಲೇಖಕರೆಲ್ಲರೂ ಇದ್ದಾರೆ. ಹಾಗಾಗಿ ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಕಿವಿಯೊಡನೆ ಆ ಹೊಸ ನಾಯಿಯೂ ಕೂಡ ಸೇರಿಕೊಂಡು ಹಂದಿ ಮರಿಯನ್ನು ಓಡಿಸಲಿಕ್ಕೆ ಶುರು ಮಾಡ್ತದೆ. ದಿಕ್ಕು ಆದಂತಹ ಆ ಹಂದಿ ಮರಿ ತೋಟದಲ್ಲಿ ಪಾಪ ಅಡ್ಡಾದಿಡ್ಡಿ ಓಡಿ ಓಡಿ ಸುಸ್ತಾಗ್ತದೆ. ಬಾಳೆಗಿಡದ ಬಳಿ ದಿಣ್ಣೆಯನ್ನು ಹತ್ತುತ್ತಾ ಇರಬೇಕಾದ್ರೆ, ದಿಣ್ಣೆ ಅಂದರೆ ಎತ್ತರದ ಜಾಗ, ಅಲ್ಲಿ ಹತ್ತುತ್ತಾ ಇರಬೇಕಾದ್ರೆ ಕಿವಿ ಓಡಿ ಹೋಗಿ ಹಂದಿ ಮರಿಯ ಕುತ್ತಿಗೆಗೆ ಬಾಯಿ ಹಾಕಿ ಬಿಡ್ತದಂತೆ. ಲೇಖಕರಿಗೆ ಅದನ್ನು ಹಿಡಿಬೇಕು ಅಂತ ಇತ್ತೇ ಹೊರತು ಅದನ್ನು ಸಾಯಿಸಲಿಕ್ಕೆ ಇಷ್ಟ ಇರಲಿಲ್ಲ. ಎರಡೂ ನಾಯಿಗಳು ಸೇರಿ ಕಚ್ಚಿ ಕೊಂದೇ ಬಿಡಬಹುದು ಅಂತ ಲೇಖಕರು ಏನು ಮಾಡ್ತಾರೆ, ಬಿಡಿಸಿಕೊಳ್ಳುವ ಅಂತ ಹಂದಿ ಮರಿಯನ್ನು ಬಿಡಿಸುವ ಅವುಗಳ ಬಾಯಿಂದ ಅಂತ ಅವ್ರು ಲೇಖಕರು ಓಡ್ತಾರೆ. ಹಂದಿ ಮರಿಗೆ ರೇಗಿದ್ರೆ ತಿರುಗಿ ನಾಯಿಗಳಿಗೆ ತಿವಿದೋ ಕಚ್ಚಿಯೋ ಹೆದರಿಸಬಹುದು ಅಂತ ತಿಳಿದಿದ್ರು ಲೇಖಕರು. ಆದರೆ ಹಂದಿ ಮರಿ ಏನು ಮಾಡ್ತದೆ, ಅದರ ರಕ್ಷಣಾ ತಂತ್ರ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಳ್ಳಿ. ಆ ಹಂದಿ ಮರಿ ಹಾಗೆ ಮಾಡದೆ ಕೊರಿಯೋ ಅಂತ ನೀಳವಾಗಿ ಭಯಂಕರವಾಗಿ ಕಿರ್ಚುತ್ತದಂತೆ. ಆ ಶಬ್ದ ಹೇಗಿತ್ತಂದರೆ ಕಿವಿಗಳಿಗೆ ಕಾದ ಕಬ್ಬಿಣ ಹೊಯ್ದಂತೆ ಇದ್ದಂತಹ ಆ ಭೀಕರ ಕಿರುಚಾಟದಿಂದ ನಾಯಿಗಳೆರಡಕ್ಕೂ ಕೂಡ ಅವ್ಯಕ್ತ ಭೀತಿ ಶುರುವಾಗ್ತದೆ. ಇದೇನಪ್ಪ ಇಷ್ಟು ದೊಡ್ಡ ಶಬ್ದ ಅಂತ ಅವುಗಳಿಗೆ ಹೆದರಿಕೆ ಆಗ್ತದೆ. ಅದು ಕೂಡ ಕಿವಿಗೆ ನರಕದ ತುತ್ತೂರಿಯ ಹಾಗೆ, ನರಕದ ವಾದ್ಯ ಇದ್ದ ಹಾಗೆ, ಅಂದರೆ ದೊಡ್ಡ ಧ್ವನಿಯಲ್ಲಿ ಇತ್ತು. ಅದರ ಈ ಸದ್ದಿಗೆ ಹೆದರಿದಂತಹ ಅದು ನಾಯಿ ಕುತ್ತಿಗೆ ಬಿಟ್ಟು ಬಿಡ್ತದಂತೆ. ಓಡಿ ಹೋಗದೆ ತಿರುಗಿ ನಿಂತ ಹಂದಿ ಮರಿ ನಾಯಿಗಳ ಮೇಲೆ ಆಕ್ರಮಣ ಮಾಡದೆ ಮತ್ತೊಮ್ಮೆ ಬಾಯಿ ತೆರೆದು ನಾಯಿಗಳ ಮುಖಕ್ಕೆ ಕೊರಿಯೋ ಅಂತ ಭೀಕರವಾಗಿ ಅರ್ಚುತ್ತದೆ. ತಲೆ ಸೀಳಿ ಹೋಗುವಂತೆ ಬಂದ ಈ ಭೀಕರ ಸದ್ದಿಗೆ ಗಾಬರಿ ಬಿದ್ದ ನಾಯಿಗಳು ಹೆದರಿ 4 ಹೆಜ್ಜೆ ಹಿಂದೆ ಬಂದವು. ಅವು ಆಗಲೇ ತೀರ್ಮಾನಕ್ಕೆ ಬಂದಿದ್ದವು ಅಂತ ಕಾಣುತ್ತೆ. ಅಂದರೆ ಆ 2 ನಾಯಿಗಳು ಕೂಡ ಇನ್ನೊಮ್ಮೆ ಹಂದಿ ಮರಿ ಕೂಗಲು ಆರಂಭಿಸ್ತಲೂ ಆ ರೌರವ ನಿನಾದ ಕೇಳಲಾರದೆ ಬಾಲ ಮುದುರಿಕೊಂಡು ದೂರ ಹೋದವು. ನಾಯಿಗಳು ಅತ್ತ ಹೋದೊಡನೆ ಹಂದಿ ನಿರಾತಂಕವಾಗಿ ಓಡಿ ಕಾಡು ಸೇರ್ತದೆ. ಆದರೆ ಕೊಂಚ ಹೊತ್ತಿನೊಳಗೆ ತೋಟದ ಆಳುಗಳೆಲ್ಲ ಓಡ್ಕೊಂಡು ಬರ್ತಾರಂತೆ. ಗದ್ದೆ ಕೆಲಸ ಮಾಡ್ತಾ ಇದ್ದವರು, ದನ ಕಾಯುವಂತಹ ರಾಮನು ಓಡೋಡ್ಕೊಂಡು ಬರ್ತಾರಂತೆ. ಲೇಖಕರ ಹತ್ತಿರ ಏನಾಯಿತು ಏನಾಯಿತು ಅಂತ ಅವ್ರು ಗಾಬರಿಯಲ್ಲಿ ವಿಚಾರಿಸ್ತಾರೆ. ಬಹುಶಃ ಅವರು ಕೂಡ ಈ ಕರ್ಕಶ ಧ್ವನಿಯನ್ನು ಇದುವರೆಗೂ ಕೇಳಿದ್ದಿರಲಿಲ್ಲ ಇರಬೇಕು ಅಂತ ಲೇಖಕರು ಹೇಳ್ತಾರೆ. ಮತ್ತು ಲೇಖಕರು ಹೇಳ್ತಾರೆ ಏನಾಯಿತು ಅಂತ ಅವರು ಕೇಳಿದಾಗ, ಅದು ಹಂದಿ ಮರಿ ಕೂಗಿದ್ದು ಅಂದಾಗ ಅಷ್ಟು ಭೀಕರವಾಗಿ ಅವು ಅರಚುತ್ತವೆ ಅಂತ ಅವರಿಗೂ ಕೂಡ ಆಶ್ಚರ್ಯ ಆಯಿತು. ಹೀಗೆ ಇದು ಪ್ರಾಣಿಗಳಲ್ಲಿ ಇರುವಂತಹ ಸ್ವರಕ್ಷಣೆಯ ಮನಸ್ಥಿತಿ ಅನ್ನೋದನ್ನು ಲೇಖಕರು ಈ ಕೆರೆಯ ದಡದಲ್ಲಿ ಅನ್ನುವಂತಹ ಈ ಲೇಖನದಲ್ಲಿ ಹೇಳ್ತಾರೆ. ಅಂದರೆ ತಮಗೆ ಆಪತ್ತು ಬಂದಾಗ ಈ ಪ್ರಾಣಿ ಪಕ್ಷಿಗಳಿರ್ಬೋದು, ಜಲಚರಗಳಿರ್ಬೋದು, ಆಪತ್ತು ಬಂದಾಗ ತಮ್ಮ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಇರುವಂತಹ ಅನುಸರಿಸುವಂತಹ ಕ್ರಮಗಳು ಇವುಗಳೆಲ್ಲ, ಇದನ್ನೇ ಲೇಖಕರು ಹೇಳ್ತಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕೆರೆಯ ದಡದಲ್ಲಿ ಈ ಒಂದು ಲೇಖನ ಮುಕ್ತಾಯವಾಗ್ತದೆ.